ಕಮಲಾ ಅನ್ನೋ ಮಹಿಳೆ ಅಳುತ್ತಾ ಡಿಎಂ ಸಾಹೇಬರ ಕಚೇರಿಯ ಗೇಟ್ ಬಳಿ ಬಂದಳು. ಆಕೆಯ ಕೈ ಮೇಲೆ, ಗಲ್ಲದ ಮೇಲೆ, ಹೊಟ್ಟೆಯ ಮೇಲೆ ಯಾರೋ ಒಡೆದಿರುವ ಬಾಸುಂಡೆಯ ಗುರುತುಗಳಿದ್ದವು. ಆಕೆ ಡಿಎಂ ಸಾಹೇಬರ ಕಚೇರಿಯೊಳಗೆ ಹೋಗಲು ಪ್ರಯತ್ನಿಸಿದರು. ಆದರೆ ಸೆಕ್ಯೂರಿಟಿ ಗಾರ್ಡ್ಗಳು ಆಕೆಯನ್ನು ತಡೆದು ನೀವು ಒಳಗೆ ಹೋಗುವಂತಿಲ್ಲ ಎಂದು ಹೇಳಿದರು. ಕಮಲಾ ಅಳುತ್ತಾ, ನಾನು ಡಿಎಂ ಸಾಹೇಬರನ್ನು ಭೇಟಿಯಾಗಲೇಬೇಕು. ಅವರನ್ನು ಭೇಟಿಯಾಗದಿದ್ದರೆ ಇವತ್ತು ನಾನು ಸಾಯಬೇಕಾಗುತ್ತದೆ. ನನ್ನ ಗಂಡ ನನಗೆ ಬದುಕಲು ಬಿಡುವುದಿಲ್ಲ. ದಯವಿಟ್ಟು ನನ್ನನ್ನು ಸಾಹೇಬರ ಬಳಿ ಹೋಗಲು ಬಿಡಿ ಎಂದು ಹೇಳಿದರು. ಸೆಕ್ಯೂರಿಟಿ ಗಾರ್ಡ್ಗಳು ಆಕೆ ಏನ್ ಹೇಳಿದರು ಒಳಗೆ ಬಿಡದೆ ಅಡ್ಡಿಪಡಿಸುತ್ತಿದ್ದರು. ಅದನ್ನು ಸಿಸಿಟಿವಿಯಲ್ಲಿ ನೋಡಿದ ಡಿಎಂ ಸಾಹೇಬರು ಸೆಕ್ಯೂರಿಟಿಗೆ ಫೋನ್ ಮಾಡಿ ಆ ಮಹಿಳೆಯನ್ನು ಒಳಗೆ ಬಿಡಿ ಎಂದು ಹೇಳಿದರು. ಕಮಲಾ ಓಡುತ್ತಾ ಸಾಹೇಬರ ಬಳಿಗೆ ಬಂದು, ಸಾಹೇಬರೇ, ನಿಮಗೆ ಕೈ ಮುಗಿದು ಕೇಳುತ್ತೇನೆ, ನನಗೆ ಸಹಾಯ ಮಾಡಿ. ನನ್ನ ಗಂಡ ನನ್ನನ್ನು ಜೀವಂತವಾಗಿ ಉಳಿಸುವುದಿಲ್ಲ. ಅವರ ಕ್ವಾಟ್ಲೆಯಿಂದ ನನಗೆ ಮುಕ್ತಿ ಕೊಡಿಸಿ ಎಂದು ಹೇಳಿದರು. ಡಿಎಂ ಸಾಹೇಬರು ಆಕೆಯನ್ನು ಒಂದು ಕ್ಷಣ ಗಮನಿಸಿದರು. ಕಮಲಾ ಸ್ಥಿತಿ ತುಂಬಾ ಕೆಟ್ಟದಾಗಿತ್ತು. ತುಂಬಾ ದುರ್ಬಲವಾಗಿ ತೆಳ್ಳಗಾಗಿದ್ದರು. ಆಕೆಯ ಕೈಗಳ ಮೇಲೆ, ಮುಖದ ಮೇಲೆ, ಹೊಟ್ಟೆಯ ಮೇಲೆ ಬಾಸುಂಡೆಯ ಗುರುತುಗಳು ಸ್ಪಷ್ಟವಾಗಿ ಕಾಣಿಸುತ್ತಿದ್ದವು. ಡಿಎಂ ಸಾಹೇಬರು ತಮ್ಮ ಸೇವಕನಿಗೆ ಕರೆದು ಇವರಿಗೆ ನೀರು ಕುಡಲು ಹೇಳಿದರು. ಕಮಲಾ ನೀರು ಕುಡಿದ ನಂತರ ಡಿಎಂ ಸಾಹೇಬರು ಏನಾಯಿತು ಎಂದು ತಾಳ್ಮೆಯಿಂದ ಹೇಳಿ ಅಂತ ಕೇಳಿದರು. ಕಮಲಾ ಬಂದಾಗಿನಿಂದ ಸಾಹೇಬರ ಮುಖವನ್ನು ನೋಡದೆ ಕೆಳಗೆ ನೋಡುತ್ತಾ ಮಾತನಾಡುತ್ತಿದ್ದರು. ಹಾಗೆ ಮಾತನಾಡುತ್ತಾ ಹೇಳಿದರು, ಸಾಹೇಬರೇ, ನನ್ನ ಗಂಡ ಪ್ರತಿದಿನ ಎಣ್ಣೆ ಕುಡಿಯುತ್ತಾರೆ. ಅವರ ಕುಡಿತಕ್ಕೆ ಮಿತಿಯೇ ಇಲ್ಲ. ಬೆಳಗಿನ ಜಾವ 3 ಗಂಟೆಗೆ ಶುರು ಮಾಡಿದರೆ ರಾತ್ರಿ ಅವರಿಗೆ ನಿದ್ರೆ ಬರುವವರೆಗೂ ಎಣ್ಣೆ ಬಾಟಲನ್ನು ಬಿಡೋದೇ ಇಲ್ಲ. ನಾನು ಬೆಳಗ್ಗೆಯಿಂದ ಸಂಜೆಯವರೆಗೆ 4-6 ಮನೆಗಳಲ್ಲಿ ಕಸಗುಡಿಸಿ, ನೆಲ ಒರೆಸಿ, ಪಾತ್ರೆ ತೊಳೆಯುತ್ತೇನೆ. ಅದರಿಂದ ಬರುವ ಸ್ವಲ್ಪ ಹಣದಲ್ಲಿ ಮನೆಯನ್ನು ನಡೆಸುತ್ತಿದ್ದೇನೆ. ಆದರೆ ನನ್ನ ಗಂಡ ನನ್ನ ಹಣವನ್ನು ಕಸಿದುಕೊಂಡು ಎಣ್ಣೆ ಹೊಡೆಯುತ್ತಾರೆ. ಅದು ಸಾಲದು ಅಂತೇಳಿ ಒಡೆಯುತ್ತಾರೆ, ಬಡಿಯುತ್ತಾರೆ. ಮನೆಯಲ್ಲಿರುವ ಪಾತ್ರೆ ಪಗಡೆಗಳನ್ನು ಒಂದನ್ನು ಬಿಟ್ಟಿಲ್ಲ. ಎಲ್ಲವನ್ನೂ ಮಾರಿ ಕುಡಿದು ಹಾಳು ಮಾಡಿದ್ದಾರೆ. ನನ್ನ ಮೈಮೇಲಿದ್ದ ತಾಳಿ, ಒಡವೆ, ದೇವರ ಬೆಳ್ಳಿ ವಿಗ್ರಹಗಳು ಅಷ್ಟೇ ಯಾಕೆ ಸಾಹೇಬರೇ, ಮನೆಯಲ್ಲಿದ್ದ ಪ್ಲಾಸ್ಟಿಕ್ ಚೇರ್ ಅನ್ನು ಸಹ ಬಿಡದೆ ತನ್ನ ಎಣ್ಣೆಗೆ ಹಾಕಿದ್ದಾರೆ. ಅವರು ಮಾಡುತ್ತಿರುವ ಘನಕಾರ್ಯಕ್ಕೆ 2 ತಿಂಗಳಿಂದ ಮನೆಯ ಬಾಡಿಗೆ ಕಟ್ಟಿಲ್ಲ. ಮನೆಯಲ್ಲಿ ಅಕ್ಕಿ ಕಾಳಿಲ್ಲ. ಕರೆಂಟ್ ಬಿಲ್ ಕಟ್ಟಿಲ್ಲ. ನಿನ್ನೆ ನನಗೆ ಸಂಬಳ ಬಂತು, ಅದನ್ನು ಕೊಡು ಅಂತೇಳಿ ರಾತ್ರಿ ಪೂರ್ತಿ ನನಗೆ ಹೊಡೆದರು. ಕೆಟ್ಟದಾಗಿ ಬೈಯುತ್ತಾ, ಹಣ ಕೊಡದಿದ್ದರೆ ನಿನ್ನನ್ನು ಬಿಡುವುದಿಲ್ಲ ಅಂತೇಳಿ ನನ್ನನ್ನು ಸಾಯಿಸಲು ಬಂದರು. ಅವರಿಂದ ತಪ್ಪಿಸಿಕೊಂಡು ನಾನು ನಿಮ್ಮ ಬಳಿ ಓಡಿ ಬಂದೆ. ದಯವಿಟ್ಟು ಅವರಿಂದ ನನ್ನನ್ನು ಕಾಪಾಡಿ ಎಂದು ಕೇಳಿಕೊಂಡಳು. ಇದನ್ನು ಕೇಳಿ ಸಾಹೇಬರಿಗೆ ತುಂಬಾ ಕೋಪ ಬಂತು. ಆ ವ್ಯಕ್ತಿಯನ್ನು ಕಸ್ಟಡಿಗೆ ತೆಗೆದುಕೊಂಡು ಚಳಿ ಬಿಡಿಸಬೇಕೆಂದು ಯೋಚಿಸಿದರು. ಹಾಗೆ ಯೋಚಿಸುತ್ತಾ ಕಮಲಾ ತಲೆ ತಗ್ಗಿಸಿರುವುದನ್ನು ನೋಡಿ, ತಾಯಿ, ನೀವು ಯಾಕೆ ಮುಖವನ್ನು ಕೆಳಗಿಟ್ಟು ಮಾತನಾಡುತ್ತಿದ್ದೀರಿ, ತಲೆ ಎತ್ತಿ ಎಂದು ಹೇಳಿದರು. ಆಗ ಕಮಲಾ, ಇಲ್ಲ ಸಾಹೇಬರೇ, ನಾನು ತಲೆ ಎತ್ತಿ ನಿಮ್ಮ ಬಳಿ ಹೇಗೆ ಮಾತನಾಡಲಿ? ನೀವು ಈ ಜಿಲ್ಲೆಯ ಕಲೆಕ್ಟರ್, ನಿಮಗೆ ಮರ್ಯಾದೆ ಕೊಡುವುದು ನನ್ನ ಧರ್ಮ ಎಂದು ಹೇಳಿದಳು. ಆದರೆ ಕಲೆಕ್ಟರ್ ಮತ್ತೊಮ್ಮೆ ಹೇಳಿದಾಗ ಕಮಲಾ ತಲೆ ಎತ್ತಲೇಬೇಕಾಯಿತು. ತಲೆ ಎತ್ತಿ ಡಿಎಂ ಸಾಹೇಬರನ್ನು ನೋಡಿದಾಗ ಆಕೆ ಒಂದು ಕ್ಷಣ ದಿಗ್ಭ್ರಾಂತಿಯಾದರು. ಏಕೆಂದರೆ 20 ವರ್ಷಗಳ ಹಿಂದೆ ಒಂದು ಅಪಘಾತದಲ್ಲಿ ತೀರಿಕೊಂಡ ತನ್ನ ಮಗನ ಮುಖಚಿತ್ರ ಡಿಎಂ ಸಾಹೇಬರ ಮುಖದಲ್ಲಿ ಎದ್ದು ಕಾಣುತ್ತಿತ್ತು. ಕಮಲಾ ಡಿಎಂ ಸಾಹೇಬರ ಮುಖವನ್ನು ವಿಚಿತ್ರವಾಗಿ ನೋಡಲು ಪ್ರಾರಂಭಿಸಿದರು. ಇವರು ನನ್ನ ಮಗನೇನಾ? ನನ್ನ ಕಣ್ಣ ಮುಂದೇನೆ ಸತ್ತೋದ ಮಗ ಈಗ ಬದುಕಿರಲು ಹೇಗೆ ಸಾಧ್ಯ ಎಂದು ತನ್ನ ಕಣ್ಣನ್ನೇ ತಾನು ನಂಬಲಿಲ್ಲ. ಕಮಲಾ ಇನ್ನೂ ಆಳವಾಗಿ ಡಿಎಂ ಸಾಹೇಬರನ್ನು ಗಮನಿಸಿದಾಗ ಅವರ ಮುಖದ ಮೇಲೆ ಒಂದು ಕಪ್ಪು ಮಚ್ಚೆ ಇತ್ತು. ಅದು ಜನ್ಮದಿಂದಲೇ ಬಂದಿರುವ ಮಚ್ಚೆ. ಅದನ್ನು ನೋಡಿದಾಗ ಕಮಲಾಗೆ ಏನು ಹೇಳಬೇಕೆಂದು ತೋಚಲಿಲ್ಲ. ಡಿಎಂ ಸಾಹೇಬರು ಕಮಲಾಳನ್ನು ನೋಡಿ, ತಾಯಿ, ಏನಾಯಿತು? ಏಕೆ ಮೌನವಾಗಿದ್ದೀರಿ? ನಿಮ್ಮ ಮುಖದ ಭಾವ ಏಕೆ ಬದಲಾಯಿತು ಎಂದು ಕೇಳಿದರು. ಆಗ ಕಮಲಾ, ಸಾಹೇಬರೇ, ಈ ನಿಮ್ಮ ಮುಖದ ಮೇಲಿರುವ ಮಚ್ಚೆ ಯಾವಾಗಿನಿಂದ ಇದೆ ಎಂದು ಕೇಳಿದರು. ಡಿಎಂ ಸಾಹೇಬರು, ಇದು ನನ್ನ ಜನ್ಮದಿಂದಲೇ ಇರುವ ಮಚ್ಚೆ ಎಂದರು. ಆಗ ಕಮಲಾ ತಡವರಿಸುತ್ತಾ, ನಿಮ್ಮ ಬೆನ್ನಿನ ಮೇಲೆಯೂ ಇಂತಹ ಕಪ್ಪು ಮಚ್ಚೆ ಇದೆ ಎಂದು ಕೇಳಿದಳು. ಡಿಎಂ ಸಾಹೇಬರು, ಹೌದು, ನನ್ನ ಬೆನ್ನಿನ ಮೇಲೆಯೂ ಇದೇ ರೀತಿ ಮಚ್ಚೆ ಇದೆ. ಇದು ನಿಮಗೆ ಹೇಗೆ ಗೊತ್ತು ಎಂದು ಕೇಳಿದರು. ಇದನ್ನು ಕೇಳಿದ ಕಮಲಾಳಿಗೆ ಕೈ ಕಾಲುಗಳು ಬಿದ್ದೋದವು. ಅವಳಿಗೆ ಪೂರ್ತಿ ಖಾತ್ರಿಯಾಗೋಯ್ತು. ಯಾಕಂದ್ರೆ ಅವಳ 4 ವರ್ಷದ ಮಗನ ದೇಹದ ಮೇಲೆಯೂ ಇದೇ ರೀತಿಯ ಮಚ್ಚೆಗಳಿದ್ದವು. ಕಮಲಾ ಅಳುತ್ತಾ ಡಿಎಂ ಸಾಹೇಬರಿಗೆ, ಮಗನೇ, ನೀನು ನನ್ನ ಮಗ. 20 ವರ್ಷದ ಹಿಂದೆ ನಿನ್ನನ್ನು ಕಳೆದುಕೊಂಡಿದ್ದೆ. ಯಾವ ದೇವರ ಫಲವೋ ಏನೋ ನೀನು ಮತ್ತೆ ಸಿಕ್ಕಿದ್ಯಾ ಅಂದಳು. ಡಿಎಂ ಸಾಹೇಬರು ಆಶ್ಚರ್ಯದಿಂದ, ತಾಯಿ, ಯಾಕೆ ಈ ರೀತಿಯ ಮಾತುಗಳನ್ನು ಆಡುತ್ತಿದ್ದೀರಿ? ನಾನು ನಿಮ್ಮ ಮಗನಾಗಲು ಹೇಗೆ ಸಾಧ್ಯ? ಬಹುಶಃ ನೀವು ಮಗನನ್ನು ಕಳೆದುಕೊಂಡ ದುಃಖದಲ್ಲಿ ಈ ರೀತಿ ಮಾತನಾಡುತ್ತಿದ್ದೀರಿ ಅಂತೇಳಿದಳು. ಆಗ ಕಮಲಾ, ಇಲ್ಲ, ನೀನು ನನ್ನ ಮಗನೇ ಎಂದು ನನ್ನ ಮನಸ್ಸು ಹೇಳುತ್ತಿದೆ. ನೀನು 4 ವರ್ಷವಾಗಿದ್ದಾಗ ನದಿಯಲ್ಲಿ ಕೊಚ್ಚಿಕೊಂಡು ಹೋದೆ. ಅದನ್ನು ನೋಡಿ ನಾನು ನನ್ನ ಗಂಡ, ನೀನು ಸತ್ತು ಹೋಗಿದ್ಯಾ ಎಂದು ಭಾವಿಸಿದೆವು. ಆದರೆ ದೇವರು ದೊಡ್ಡವನು, ನಿನ್ನನ್ನು ಮತ್ತೆ ನನಗೆ ಹಿಂತಿರುಗಿಸಿದ್ದಾನೆ ಎಂದು ಹೇಳಿದಳು. ಆಗ ಡಿಎಂ ಸಾಹೇಬರಿಗೂ ಆಶ್ಚರ್ಯವಾಗಿ, ನಾನೂ ಕೂಡ 4 ವರ್ಷದವನಾಗಿದ್ದಾಗ ಒಂದು ಅಪಘಾತದಲ್ಲಿ ನನ್ನ ತಾಯಿ ತಂದೆಯಿಂದ ಬೇರ್ಪಟ್ಟಿದ್ದೆ. ದೆಹಲಿಯಲ್ಲಿರುವ ನನ್ನ ತಾಯಿ ತಂದೆ ನನ್ನನ್ನು ಸಾಕಿ, ಓದಿಸಿ, ದೊಡ್ಡವನನ್ನಾಗಿ ಮಾಡಿ ಕಲೆಕ್ಟರ್ ಮಾಡಿದ್ದಾರೆ ಎಂದು ಹೇಳಿದರು. ಇದನ್ನು ಕೇಳಿದ ಕಮಲಾಳಿಗೆ, ನನ್ನ ಮುಂದೆ ಕುಳಿತಿರುವವನು ನನ್ನ ಮಗನೇ ಎಂದು ಕನ್ಫರ್ಮ್ ಆಗೋಯ್ತು. ಡಿಎಂ ಸಾಹೇಬರಿಗೂ ಒಂದು ರೀತಿಯ ಗೊಂದಲವಾಗಿ ಕಮಲಾರನ್ನು ಕೇಳಿದರು. ತಾಯಿ, ಇದೆಲ್ಲ ಹೇಗಾಯಿತು? ನೀವು ನಿಜವಾಗಿಯೂ ನನ್ನ ತಾಯಿಯೇ ಆಗಿದ್ದರೆ 20 ವರ್ಷಗಳ ಹಿಂದೆ ನನ್ನನ್ನು ಯಾಕೆ ಬಿಟ್ಟು ಹೋದ್ರಿ? ಈಗ ಬಂದು ನೀನು ನನ್ನ ಮಗ ಅನ್ನುತ್ತಿದ್ದೀರಿ. ನಾನು ಇದನ್ನು ಹೇಗೆ ನಂಬಲಿ ಎಂದು ಕೇಳಿದರು. ಆಗ ಕಮಲಾ ತನ್ನ ಕಥೆಯನ್ನು ಅವರಿಗೆ ಹೇಳಲು ಮುಂದಾದರು. 25 ವರ್ಷಗಳ ಹಿಂದೆ ರಾಜಸ್ಥಾನದ ಕೋಟಾದಲ್ಲಿ ವಾಸಿಸುತ್ತಿದ್ದ ನಾನು ನೋಡೋದಕ್ಕೆ ಎಷ್ಟು ಅಂದವಾಗಿದ್ದೇನೋ, ಓದೋದ್ರಲ್ಲೂ ಕೂಡ ಅಷ್ಟೇ ಚಿತ್ರೆಯಾಗಿದ್ದೆ. ಕಾಲೇಜಿನಲ್ಲಿ ಓದುತ್ತಿದ್ದಾಗ ರಾಹುಲ್ ಎಂಬ ಹುಡುಗ ನನಗೆ ಸ್ನೇಹಿತನಾಗಿದ್ದ. ನೋಡೋದಕ್ಕೂ ತುಂಬಾ ಸುಂದರವಾಗಿದ್ದ.
ಪ್ರತಿ ವಿಷಯದಲ್ಲೂ ಅವನು ನನ್ನ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಿದ್ದ. ನಾನು ಕೂಡ ಅವನ ಕಂಪನಿಯನ್ನು ತುಂಬಾ ಎಂಜಾಯ್ ಮಾಡುತ್ತಿದ್ದೆ. ನಾವು ಒಂದು ಕ್ಷಣವೂ ಬಿಟ್ಟಿರದೆ ಕಾಲೇಜಿನಲ್ಲಿ ಜೋಡಿ ಹಕ್ಕಿಗಳ ರೀತಿ ತಿರುಗಾಡುವುದನ್ನು ನೋಡಿ ಕೆಲವರು ನಮ್ಮಿಬ್ಬರ ನಡುವೆ ಏನೋ ನಡೆಯುತ್ತಿದೆ ಎಂದು ಭಾವಿಸುತ್ತಿದ್ದರು. ಇನ್ನು ಕೆಲವರು ಮದುವೆಯ ಊಟ ಯಾವಾಗ ಎಂದು ರೇಗಿಸುತ್ತಿದ್ದರು. ನಮ್ಮಿಬ್ಬರ ನಡುವೆ ಯಾವುದೇ ಅಭಿಪ್ರಾಯಗಳಿರದಿದ್ದರೂ ಸಹ ಕಾಲಕ್ರಮೇಣ ರಾಹುಲ್ ನನ್ನನ್ನು ಪ್ರೀತಿಸತೊಡಗಿದ. ನಾನು ಕೂಡ ಅವನ ತುಂಟತನ, ಒಳ್ಳೆತನ, ಪೋಲಿತನ, ಸಿರಿತನವನ್ನೆಲ್ಲ ನೋಡಿ ಅವನ ಪ್ರೀತಿಯಲ್ಲಿ ಮುಳುಗಿದೆ. ಕೆಲವು ದಿನಗಳು ಪಾರ್ಕು, ಸಿನಿಮಾ ಎಂದು ಸುತ್ತಾಡಿ ಮುಂದೆ ನಮ್ಮ ಜೀವನವನ್ನು ಹೇಗೆ ಕಟ್ಟಿಕೊಳ್ಳಬೇಕೆಂದು ಯೋಚನೆ ಮಾಡುತ್ತಾ ಪ್ರೀತಿಯ ಅಲೆಗಳಲ್ಲಿ ತೇಲಾಡಿದೆವು. ಆನಂತರ ನಾವು ಮದುವೆಯಾಗೋಣ ಎಂದು ನಿರ್ಧಾರ ಮಾಡಿ ನಾನು ಮನೆಯಲ್ಲಿ ನಮ್ಮ ಪ್ರೀತಿಯ ಪ್ರಸ್ತಾಪವನ್ನು ನನ್ನ ತಂದೆ ತಾಯಿಯ ಮುಂದೆ ಇಟ್ಟೆ. ನನ್ನ ಅಪ್ಪ ಅಮ್ಮ ನನ್ಮೇಲೆ ಕೋಪಗೊಂಡು ಇದು ಸಾಧ್ಯವೇ ಇಲ್ಲ, ಅವನು ಬೇರೆ ಜಾತಿಗೆ ಸೇರಿದವನು ಎಂದು ರಂಪಾಟ ಮಾಡಿದರು. ನಾನು ತುಂಬಾ ಹಠ ಮಾಡಿ, ರಾಹುಲ್ ಒಳ್ಳೆ ಹುಡುಗ, ಎಜುಕೇಶನ್ ಇದೆ, ಆಸ್ತಿ ಇದೆ, ಕಾರಿದೆ, ಬಂಗ್ಲೆ ಇದೆ, ಹಣ, ಆಸ್ತಿ, ಐಶ್ವರ್ಯ ಎಲ್ಲವೂ ಇದೆ. ಮೇಲಾಗಿ ಅವನು ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ಎಂಬ ನಂಬಿಕೆ ಇದೆ. ನೀವು ನನ್ನ ಮದುವೆಗೆ ಒಪ್ಪದಿದ್ದರೆ ನನ್ನ ಏನ ನೋಡಬೇಕಾಗುತ್ತದೆ ಎಂದು ಹೇಳಿದೆ. ನಾನು ಸಾಯುತ್ತೇನೆ ಎಂದಾಗ ನನ್ನ ಅಪ್ಪ ತುಟಿಕ್ ಪಿಟಿಕ್ ಅನ್ನದೆ ನಮ್ಮ ಮದುವೆಗೆ ಒಪ್ಪಿಕೊಂಡರು. ರಾಹುಲ್ ಕೂಡ ತನ್ನ ತಾಯಿ ತಂದೆಯ ಕೈ ಕಾಲ್ ಹಿಡಿದು ಮದುವೆಗೆ ಒಪ್ಪಿಸಿದ. ಕೊನೆಗೆ ನಮ್ಮ ಮದುವೆ ಆಡಂಬರದಿಂದ ನಡೆಯಿತು. ಮದುವೆಯಾದ ನಂತರ ರಾಹುಲ್ ಒಂದು ಕಂಪನಿಗೆ ಕೆಲಸಕ್ಕೆ ಸೇರಿ ಒಳ್ಳೆ ಸಂಬಳವನ್ನೇ ತರುತ್ತಿದ್ದರು. ಮನೆಯ ಜವಾಬ್ದಾರಿ ಹೊತ್ತು ನನ್ನ ಬೇಕು ಬೇಡಗಳನ್ನು ಎಲ್ಲವನ್ನೂ ನಿಭಾಯಿಸುತ್ತಿದ್ದರು. ಅವರು ತೋರುತ್ತಿದ್ದ ಪ್ರೀತಿಗೆ 1 ವರ್ಷ ಹೇಗೆ ಕಳೆಯಿತೋ ಗೊತ್ತಿಲ್ಲ. ಅಷ್ಟರಲ್ಲಿ ನಾನು ಗರ್ಭವತಿಯಾಗಿದ್ದೆ. ಡೆಲಿವರಿ ಸಮಯ ಬರುವವರೆಗೂ ರಾಹುಲ್ ತನ್ನ ಕಣ್ಣಿನ ರೆಪ್ಪೆಯ ಹಾಗೆ ನನ್ನನ್ನು ನೋಡಿಕೊಂಡರು. ಆನಂತರ ನಾನು ಒಂದು ಸುಂದರ ಗಂಡು ಮಗುವಿಗೆ ಜನ್ಮ ನೀಡಿದೆ. ರಾಹುಲ್ ಮಗುವನ್ನು ನೋಡಿ ತುಂಬಾ ಸಂತೋಷಪಟ್ಟು ತನ್ನ ಮಗುವಿಗೆ ವಿಶಾಲ್ ಎಂದು ಹೆಸರಿಟ್ಟರು. ನಮ್ಮ ಮಗುವಿಗೆ 4 ವರ್ಷ ತುಂಬುವವರೆಗೂ ರಾಹುಲ್ ಮಗನನ್ನು ಬಿಟ್ಟು ಒಂದು ಕ್ಷಣವೂ ಇರುತ್ತಿರಲಿಲ್ಲ. ಆಫೀಸ್ನಲ್ಲಿದ್ದಾಗಲೂ ಕೂಡ ಫೋನ್ ಮಾಡಿ ಮಗುವಿನ ನಗುವನ್ನು ಕೇಳಿ ಆನಂದ ಪಡುತ್ತಿದ್ದರು. ಸಂಜೆ ಮನೆಗೆ ಬರುವಾಗ ಮಗುವಿಗೆ ಏನೇನ್ ಬೇಕೋ ಎಲ್ಲವನ್ನೂ ತಂದು ಕೊಟ್ಟು ನನಗಿಂತ ತನ್ನ ಮಗನ ಮೇಲೆಯೇ ಹೆಚ್ಚು ಪ್ರೀತಿಯನ್ನು ತೋರಲು ಶುರು ಮಾಡಿದರು. ಹೀಗಿರುವಾಗ ಒಂದು ದಿನ ಮದುವೆಯಾಗಿ 5 ವರ್ಷಗಳಾಗಿದ್ದರೂ ನಾವು ಎಲ್ಲಿಯೂ ಹೊರಗಡೆ ತಿರುಗಾಡಲು ಹೋಗಿಲ್ಲ. ಎಲ್ಲಾದರೂ ಹೋಗಿ ಸುತ್ತಾಡಿ ಬರೋಣ ಎಂದು ರಾಹುಲ್ಗೆ ಹೇಳಿದೆ. ಅವರು, ಹೌದು, ನೀನು ಹೇಳುತ್ತಿರುವುದು ಸರಿ ಇದೆ, ಮನೆಯಲ್ಲೇ ಇದ್ದು ನಿನಗೂ ಬೇಜಾರಾಗಿರುತ್ತವೆ, ಎಲ್ಲಾದ್ರೂ ಹೊರಗಡೆ ಹೋಗೋಣ ಎಂದು ಆಲೋಚಿಸಿ ಹಿಮಾಚಲ ಪ್ರದೇಶಕ್ಕೆ ತೆರಳಲು ನಿರ್ಧಾರ ಮಾಡಿದೆವು. ಅದು ಜೂನ್ ತಿಂಗಳು. ಸಣ್ಣ ಪುಟ್ಟ ಮಳೆಯಾಗುತ್ತಿತ್ತು. ಟಿವಿ ಸುದ್ದಿಗಳಲ್ಲಿ ಹಿಮಾಚಲದ ಬೆಟ್ಟಗಳು ಕುಸಿಯುತ್ತಿವೆ, ಗುಡುಗು ಸಿಡಿಲು ಬಡಿದು ಅಷ್ಟು ಜನ ಸತ್ತಿದ್ದಾರೆ, ಇಷ್ಟು ಜನ ಸತ್ತಿದ್ದಾರೆ ಎಂದು ಹೇಳುತ್ತಿದ್ದರು. ನಾವು ಅದರ ಬಗ್ಗೆ ಅರಿಯದೆ ಮನಾಲಿಗೆ ತಲುಪಿದೆವು. ಅಲ್ಲಿ ಕೆಲವು ದಿನಗಳವರೆಗೆ ಕಾಲ ಕಳೆದವು. ಭಾರೀ ಮಳೆಯಿಂದಾಗಿ ನಾವು ಹೊರಗೆ ಹೋಗಲಾಗದೆ ಹೋಟೆಲ್ನಲ್ಲೇ ಉಳಿಯಬೇಕಾಯಿತು. ವಾರ ಕಳೆದ ನಂತರ ಬೇಗ ಬಂದು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿ ಎಂದು ರಾಹುಲ್ಗೆ ತನ್ನ ಕಂಪನಿಯಿಂದ ಫೋನ್ ಕರೆಗಳು ಬರಲಾರಂಭಿಸಿದವು. ಆಗ ರಾಹುಲ್ ವಾಪಸ್ ಬರಲು ಸಜ್ಜಾದರು. ರಸ್ತೆ ಸ್ವಲ್ಪ ತೆರೆದಿದ್ದಾರೆ ಎಂಬ ವಿಷಯ ತಿಳಿದು ನಾವು ಮನೆಗೆ ಹೊರಟೋಗೋಣ ಅಂತೇಳಿ ಹೊರಟೆವು. ರಸ್ತೆಯಲ್ಲಿ ಕೆಲವು ಜನರು ನಮ್ಮನ್ನು ತಡೆದು, ಬೆಟ್ಟ ಗುಡ್ಡಗಳು ಕುಸಿದು ರಸ್ತೆಗಳು ಗುಂಡಿ ಬಿದ್ದಿವೆ, ನದಿಗಳು ಉಕ್ಕಿ ಹರಿಯುತ್ತಿವೆ, ಇಂಥ ಸಮಯದಲ್ಲಿ ನೀವು ಹೋಗುವುದು ಅಸಾಧ್ಯ ಎಂದು ಹೇಳಿದರು. ರಾಹುಲ್ ಜನರ ಮಾತಿಗೆ ಕಿವಿ ಕೊಡದೆ ಹಾಗೆ ಮುಂದೆ ಸಾಗಿದರು. ಸ್ವಲ್ಪ ದೂರದಲ್ಲೇ ಬೆಟ್ಟದಿಂದ ಕಲ್ಲುಗಳು ಉರುಳಿ ನಮ್ಮ ಕಾರಿನ ಮುಂದೆ ಬಿದ್ದವು. ಅದರ ರಭಸಕ್ಕೆ ರಸ್ತೆ ಕುಸಿದು ನಮ್ಮ ಕಾರು ಜಾರುತ್ತಾ ಹೋಗಿ ನದಿಯಲ್ಲಿ ಸಿಲುಕಿತು. ಅದನ್ನು ನೋಡಿದ ಕೆಲವು ಗ್ರಾಮಸ್ಥರು ಬಂದು ಹಗ್ಗಗಳ ಸಹಾಯದಿಂದ ನಮ್ಮನ್ನು ಹೊರತರಲು ಪ್ರಯತ್ನಿಸಿದರು. ರಾಹುಲ್ ಹಗ್ಗವನ್ನು ಹಿಡಿದು ನನ್ನನ್ನು ಕೂಡ ಹಿಡಿದು ಎಳೆದರು. ಆಗ ನನ್ನ ಕೈಯಿಂದ ಮಗು ಜಾರಿ ನದಿಯಲ್ಲಿ ಬಿದ್ದೋಯ್ತು. ನೋಡುತ್ತಿದ್ದಂತೆ ನನ್ನ ಮಗ ನದಿಯಲ್ಲಿ ಕೊಚ್ಚಿಕೊಂಡು ಹೋದ. ಅದನ್ನು ನೋಡಿ ನಾವು ಗೋಳಾಡತೊಡಗಿದೆವು. ನಮ್ಮ ನೋವನ್ನು ಕಂಡ ಗ್ರಾಮಸ್ಥರು NDRF ತಂಡವನ್ನು ಕರೆಸಿ ಹಗಲು ರಾತ್ರಿ ನದಿಯಲ್ಲಿ ಹುಡುಕಾಡಲು ಪ್ರಾರಂಭಿಸಿದರು. ನದಿಯ ನೀರು ಹೆಚ್ಚುತ್ತಲೇ ಹೋಯಿತು. ಗ್ರಾಮಸ್ಥರು, ಮುಳುಗು ತಜ್ಞರು, NDRF ತಂಡ 2 ದಿನ ಎಲ್ಲಾ ಕಡೆ ಹುಡುಕಾಡಿದರೂ ಕೂಡ ನನ್ನ ಮಗನ ಸುಳಿವು ಸಿಗಲಿಲ್ಲ. ಆಗ ಎಲ್ಲರೂ, ನಿಮ್ಮ ಮಗು ಸಿಗುವುದು ಕಷ್ಟ, ಒಂದು ವೇಳೆ ಸಿಕ್ಕರೂ ಮಗು ಬದುಕಿರಲು ಸಾಧ್ಯವೇ ಇಲ್ಲ, ದೇವರ ಮೇಲೆ ಭಾರ ಹಾಕಿ ನಿಮ್ಮ ಮನೆಗೆ ಹೋಗಿ, ಮಗು ಸಿಕ್ಕರೆ ನಿಮಗೆ ತಲುಪಿಸುತ್ತೇವೆ ಅಂತೇಳಿ ನಮ್ಮನ್ನು ಕಳುಹಿಸಿದರು. ಮಗನನ್ನು ಕಳೆದುಕೊಂಡು ಮನೆಗೆ ಹಿಂತಿರುಗಿದ ಮೇಲೆ, ನೀನು ನನ್ನ ಮಗುವನ್ನು ಸರಿಯಾಗಿ ಹಿಡಿಯಲಿಲ್ಲ, ನೀನೇ ಹೊರಗಡೆ ತಿರುಗಾಡಿ ಬರೋಣ ಅಂತ ಹೇಳಿದ್ದು, ನಿನ್ನಿಂದಲೇ ನನ್ನ ಮಗ ಸತ್ತು ಹೋದ ಅಂತೇಳಿ ರಾಹುಲ್ ನನ್ನನ್ನು ದೂಷಿಸತೊಡಗಿದರು. ದಿನಗಳು ಕಳೆದಂತೆ ರಾಹುಲ್ ಮಗನ ನೆನಪಿನಲ್ಲಿ ಮದ್ಯಪಾನಕ್ಕೆ ಒಳಗಾದರು. ಕೆಲಸ ಕಾರ್ಯವನ್ನು ಬಿಟ್ಟು ಆಸ್ತಿಯನ್ನು ಜೂಜಾಟವಾಡಿ ಕಳೆದುಕೊಂಡರು. ಸಂಸಾರ ಸಾಗಿಸಲು ನಾನು ಒಂದು ಕಂಪನಿಗೆ ಸೇರಿ ಮನೆಯನ್ನು ನಿಭಾಯಿಸುತ್ತಿದ್ದೆ. ಆದರೆ ರಾಹುಲ್ ಆ ಹಣವನ್ನು ಕಸಿದುಕೊಂಡು ಎಣ್ಣೆ ಕುಡಿದು ನನ್ನನ್ನು ದಿನ ಹೊಡೆದು ಬೈಯಲು ಶುರು ಮಾಡಿದರು. ನಾನು ಯಾವುದೇ ಕಂಪನಿಗೆ ಸೇರಿದರೂ ಕಂಪನಿಯ ಬಳಿ ಬಂದು ನನಗೆ ಹಣ ಕೊಡು, ಚಿನ್ನ ಕೊಡು, ಒಡವೆ ಕೊಡು ಅಂತೇಳಿ ಬೀದಿಯಲ್ಲೇ ನನ್ನ ಮಾನವನ್ನು ಹರಾಜ್ ಹಾಕಲು ಮುಂದಾದರು. ಅವರ ಕಾಟಕ್ಕೆ ಎಲ್ಲಾ ಕಂಪನಿಗಳು ನನಗೆ ಕೆಲಸದಿಂದ ತೆಗೆದು ಹೊರದಬ್ಬಿದರು. ನನಗೆ ಬೇರೆ ದಾರಿ ಇಲ್ಲದೆ 4 ಮನೆಯಲ್ಲಿ ಮನೆ ಕೆಲಸ ಮಾಡುತ್ತಾ ಕಾಲ ಕಳೆಯಲು ಮುಂದಾದೆ. 20 ವರ್ಷಗಳಿಂದ ರಾಹುಲ್ ನನಗೆ ನರಕ ತೋರಿಸುತ್ತಾ, ತಾನು ಕುಡಿದು ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುತ್ತಾ ಮನೆಯನ್ನು ಸುಡುಗಾಡಿನ ರೀತಿ ಮಾಡುತ್ತಿದ್ದಾರೆ. ಮಗನೇ, ಇದೆಲ್ಲ 20 ವರ್ಷಗಳಿಂದ ನಡೆಯುತ್ತಿರುವ ಘಟನೆ. ನನ್ನ ಗಂಡ ಎಷ್ಟೇ ಟಾರ್ಚರ್ ಕೊಟ್ಟರು ನಾನು ಯಾವತ್ತೂ ಅವರ ವಿರುದ್ಧ ನಿಂತವಳಲ್ಲ. ಇವತ್ತು ನಿನ್ನ ಬಳಿ ಯಾಕೆ ಬಂದೆ ಎಂದು ಗೊತ್ತಾಗುತ್ತಿಲ್ಲ. ಇದೆಲ್ಲ ದೇವರ ಲೀಲೆ ಎಂದಳು. ಕಮಲಾ ಕಥೆಯನ್ನು ಕೇಳಿದ DM ಸಾಹೇಬರ ಕಣ್ಣುಗಳಲ್ಲಿ ಕಣ್ಣೀರು ಬಂತು. ಅವರು ಕಮಲನ್ನು ಅಪ್ಪಿಕೊಂಡು, ಅಮ್ಮ, ನೀವೇನು ಚಿಂತೆ ಮಾಡಬೇಡಿ, ನಿಮ್ಮ ಎಲ್ಲಾ ಕಷ್ಟಗಳನ್ನು ನಾನು ದೂರ ಮಾಡುತ್ತೇನೆ ಎಂದರು. ಆಗ ಕಮಲಾ, ಮಗನೇ, ನಿನ್ನನ್ನು ಎಷ್ಟು ಹುಡುಕಾಡಿದರೂ ನೀನು ಸಿಗಲಿಲ್ಲ, ನೀನು ಹೇಗೆ ಬದುಕಿ ಬಂದೆ, ಏನಾಯಿತು ಎಂದು ಕೇಳಿದರು.
ಆಗ ಡಿಎಂ ಸಾಹೇಬರು, ಅದು ನನಗೂ ಗೊತ್ತಿಲ್ಲ ಅಮ್ಮ, ದೆಹಲಿಯ ನನ್ನ ತಾಯಿ ತಂದೆಯೇ ಇದಕ್ಕೆ ಉತ್ತರ ಕೊಡಬಲ್ಲರು ಅಂತೇಳಿ ತನ್ನ ಸಾಕು ತಾಯಿ ತಂದೆಗೆ ಫೋನ್ ಮಾಡಿ ಕಮಲಾರವರೊಂದಿಗೆ ಮಾತನಾಡಿಸಿದರು. ಆಗ ಅವರು ಹೇಳಿದರು, ನಾವು ಮನಾಲಿಗೆ ತಿರುಗಾಡಲು ಹೋಗಿದ್ದೆವು. ಒಬ್ಬ ಗಾಯಗೊಂಡ ಮಗು ನದಿಯ ದಡದಲ್ಲಿ ಬಿದ್ದಿರುವುದನ್ನು ಕಂಡೆವು. ಅವನನ್ನು ಆಸ್ಪತ್ರೆಗೆ ಕರೆದೊಯ್ದೆವು. 1 ದಿನದ ಚಿಕಿತ್ಸೆಯ ನಂತರ ಅವನಿಗೆ ಏನೂ ನೆನಪಿಲ್ಲದಂತಾಯಿತು. ನಮಗೆ ಮಕ್ಕಳಿರಲಿಲ್ಲ, ಆದ್ದರಿಂದ ಅವನನ್ನು ದತ್ತು ತೆಗೆದುಕೊಂಡು ಅವನನ್ನು ಸಾಕಿ ಓದಿಸಿ ಕಲೆಕ್ಟರ್ ಮಾಡಿದೆವು ಅಂತ ಹೇಳಿದರು. ಇದನ್ನು ಕೇಳಿದ ಕಮಲಾ ಮತ್ತು ಡಿಎಂ ಸಾಹೇಬರ ಕಣ್ಣುಗಳಲ್ಲಿ ಕಣ್ಣೀರು ಹರಿಯಿತು. ಡಿಎಂ ಸಾಹೇಬರು ತನ್ನ ನಿಜವಾದ ತಾಯಿಯ ಮಡಿಲಿಗೆ ಸೇರಿದ್ದಾರೆ ಎಂದು ತಿಳಿಸಿದಾಗ ದೆಹಲಿಯ ತಾಯಿ ತಂದೆ, ಇದು ಒಳ್ಳೆಯ ವಿಷಯ, ಆದರೆ ನಮ್ಮನ್ನು ಮರೆಯಬೇಡ ಮಗನೇ ಎಂದರು. ಈಗ ಡಿಎಂ ಸಾಹೇಬರು ತನ್ನ ನಿಜವಾದ ತಂದೆಯನ್ನು ಭೇಟಿಯಾಗಲು ನಿರ್ಧರಿಸಿ ಕಮಲಾರೊಂದಿಗೆ ತನ್ನ ತಂದೆಯ ಬಳಿಗೆ ಹೋದರು. ರಾಹುಲ್ ಇಷ್ಟುದ್ದ ಗಡ್ಡ ಬೆಳೆಸಿಕೊಂಡು, ಅದಕ್ಕೆ ತಕ್ಕಂತೆ ತಲೆಯ ಕೂದಲನ್ನು ಬೆಳೆಸಿಕೊಂಡು, ಹರಿದ ಬಟ್ಟೆಗಳನ್ನು ತೊಟ್ಟುಕೊಂಡು, ಕೈಯಲ್ಲಿ ಕ್ವಾರ್ಟರ್ ಹಿಡಿದುಕೊಂಡು, ತುಂಬಾ ದಿನಗಳಿಂದ ಸ್ನಾನ ಮಾಡದೆ ಗಬ್ಬು ನಾರುತ್ತಾ ನಿಂತಿದ್ದರು. ಕಮಲಾ ರಾಹುಲ್ ಬಳಿ ಹೋಗಿ, ಯಾರು ಬಂದಿದ್ದಾರೆ ನೋಡಿ ಎಂದಳು. ರಾಹುಲ್ ಯಾರು ಎಂದು ಕೇಳಿದರು. ಕಮಲಾ, ನಮ್ಮ ಮಗ ವಿಶಾಲ್ ಬಂದಿದ್ದಾನೆ ಎಂದಳು. ರಾಹುಲ್ ಡಿಎಂ ಸಾಹೇಬರ ಬಳಿ ಹೋಗಿ ಮುಖದ ಮೇಲಿದ್ದ ಕಪ್ಪು ಮಚ್ಚೆ ಮತ್ತು ಬೆನ್ನಿನ ಮೇಲಿದ್ದ ಮಚ್ಚೆಯನ್ನು ಗಮನಿಸಿ ಅವರಿಗೆ ನನ್ನ ಮಗ ಎಂದು ಖಚಿತವಾಯಿತು. ರಾಹುಲ್ ತನ್ನ ಮಗನನ್ನು ಅಪ್ಪಿಕೊಂಡು ಮನಸಾರೆ ಅತ್ತು ತನ್ನ ನೋವನ್ನು ಹೊರಹಾಕಿದರು. ಅಂದಿನಿಂದ ರಾಹುಲ್ ಕುಡಿಯುವುದನ್ನು ಬಿಟ್ಟು ಮನುಷ್ಯನಾದರು. ಡಿಎಂ ಸಾಹೇಬರಿಗೆ ತನ್ನ ನಿಜವಾದ ತಾಯಿ ತಂದೆ ಸಿಕ್ಕಿದರು. ಆದ್ರೆ ಕಮಲಾ 20 ವರ್ಷಗಳ ಕಷ್ಟ, ಗಂಡನ ಜಗಳ, ಮಗ ಬದುಕಿಲ್ಲ ಅನ್ನೋ ನೋವುಗಳನ್ನು ಸಹಿಸಿದ ಮೇಲೆ ಕೊನೆಗೆ ದೇವರು ತನ್ನ ಮಗನನ್ನ ಡಿಎಂ ಆರಿಸಿ ತಿರುಗಿ ಕೊಟ್ಟನು. ಡಿಎಂ ಸಾಹೇಬರು ತನ್ನ ನಿಜವಾದ ತಾಯಿ ತಂದೆಯನ್ನು ತನ್ನೊಂದಿಗೆ ಇರಿಸಿಕೊಳ್ಳಲು ನಿರ್ಧರಿಸಿದರು. ಅದರ ಜೊತೆಗೆ ದೆಹಲಿಯ ತಾಯಿ ತಂದೆಯನ್ನು ಸಹ ಆತ ಮರೆಯದೆ ಮಗನಾಗಿ ಮುಂದುವರೆದರು. ಈ ಕತೆ ನಿಮ್ಮ ಮನಸ್ಸಿಗೆ ತಲುಪಿದ್ದರೆ ಒಂದು ಲೈಕ್ ಮಾಡಿ ಎಂದು ಕೇಳುತ್ತಾ ಸರ್ವೇ ಜನ ಸುಖಿನೋ ಭವಂತು.